ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅತಿ ಅದ್ಭುತವಾದಂಥ ಹಾಗೂ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸುವಂಥ ಒಂದು ವಿಷಯವಾಗಿ ಈ ಸಂಚಿಕೆ ಮೂಲಕ ಸತ್ಯ ಘಟನೆಗಳನ್ನು ಆಧರಿಸಿದ ಸಂಚಿಕೆ ಅನ್ನುವಂಥ ಭಾವನೆಯೊಂದಿಗೆ ನಿಮ್ಮ ಜೊತೆಗೆ ನಾನು ಇವತ್ತು ಹಾಜರಾಗ್ತಾ ಇದ್ದೀನಿ. ನಿಜಕ್ಕೂ ಕೂಡ ಇದೊಂದು ಮುಖ್ಯಮಂತ್ರಿ ಗಾದಿಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರ್ತಕ್ಕಂಥ ಪ್ರಯತ್ನಗಳೆಲ್ಲವನ್ನೂ ಕೂಡ ವಿಫಲಗೊಳಿಸಲಿಕ್ಕೆ ಅವರದೇ ಪಕ್ಷದ ಹಾಗೂ ಅವರದೇ ಪಕ್ಷದ ನಾಯಕರು, ಶಾಸಕರು, ಮಂತ್ರಿಗಳು ಕೂಡ ಕಾರಣರಾಗ್ತಿದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ಉದ್ಭವವಾಗ್ತಾ ಇವೆ. ಹಾಗಿರುವಾಗ ಡಿ.ಕೆ. ಶಿವಕುಮಾರ್ ಅವರು ಅಷ್ಟು ಸಲೀಸಾಗಿ ಈ ಒಂದು ವಿಚಾರದಿಂದ ಮುಕ್ತರಾಗ್ತಾರೆಯೇ, ಸುಮ್ಮನೆ ಇರ್ತಾರೆಯೇ, ಹಾಗೂ ಈ ಒಂದು ಮುಖ್ಯಮಂತ್ರಿ ಗಾದಿಯ ಪಟ್ಟದ ಆಶೆಯನ್ನು ಕೈ ಬಿಡ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಡಿ.ಕೆ. ಶಿವಕುಮಾರ್ ಅವರ ಗುಂಡಿಗೆ ಅಂತಿಂಥ ಗುಂಡಿಗೆ ಅಲ್ಲ, ಅದು ನಿಜಕ್ಕೂ ಕೂಡ ಬಂಡೆ ಅನ್ನುವಂಥ ಮಾತುಗಳು ಸ್ಪಷ್ಟ. ಹೀಗಿರುವಾಗ ಆ ಬಂಡೆ ಇನ್ನು ಮೇಲೆ ಅಕಸ್ಮಾತ್ ಒಂದು ವೇಳೆ ಹೈಕಮಾಂಡ್ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸದೆ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಮುಂದೇನಾಗಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ಕಾಂಗ್ರೆಸ್ ವಲಯದ ನಾಯಕರು ಹಾಗೂ ಪ್ರತಿಯೊಬ್ಬರಲ್ಲಿಯೂ ಕೂಡ ನಡೀತಾ ಇರತಕ್ಕಂಥ ಚರ್ಚೆಗಳು. ಹಾಗಿರುವಾಗ ಆ ಚರ್ಚೆಗಳ ಫಲಶ್ರುತಿಯನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಿರುವಾಗ ಈ ಸಂದರ್ಭದಲ್ಲಿ ನನಗೆ ನೀವು ಎರಡೂವರೆ ವರ್ಷಗಳ ಆದಮೇಲೆ CM ಗಾದಿಯನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಹೈಕಮಾಂಡ್ರವರಾದ ನೀವು ನನಗೆ ಹೇಳಿದ್ರಿ. ಆದರೂ ಕೂಡ ಇಲ್ಲಿವರೆಗೂ ಕೂಡ 3 ವರ್ಷಗಳು ಆಗಲಿಕ್ಕೆ ಬಂದರೂ ಕೂಡ ನೀವು ನನಗೆ ಆ ಒಂದು ಸ್ಥಾನದ ಯಾವುದೇ ಚಕಾರ ಶಬ್ದವನ್ನು ಎತ್ತುತ್ತಿಲ್ಲ. ಹಾಗಾದರೆ ನನ್ನ ಮುಂದಿನ ಭವಿಷ್ಯವೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು ಹೈಕಮಾಂಡದ ಕೇಂದ್ರ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೇಂದ್ರದಲ್ಲಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಗಳಿಗೆ ಖಡಕ್ಕಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಹೊರಬರ್ತಾ ಇವೆ. ಹಾಗಿದ್ದರೆ ಆ ಒಂದು ಬೇಡಿಕೆಗೆ ಹೈಕಮಾಂಡ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಒಪ್ತಾರೆ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಇವರು ಯಾರೋ ಒಪ್ಪಿದರೂ ಕೂಡ ಅದಕ್ಕೆ ತನ್ನದೇ ಆದಂಥ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಹೈಕಮಾಂಡ್ ಅನ್ನೋದು ಇದೆ. ಅದೇ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರ ಮೇಲೆ ವಿಶೇಷವಾದಂಥ ಪ್ರೀತಿ ಮತ್ತು ಅಷ್ಟೇ ಅವರ ಮೇಲೆ ವಿಶ್ವಾಸವನ್ನು ಹೊಂದಿರತಕ್ಕಂಥ ಒಬ್ಬ ನಾಯಕ. ಹಾಗಿರುವಾಗ ಸಿದ್ದರಾಮಯ್ಯನವರನ್ನು ಇಳಿಸಿದರೆ ಮುಂದೇನಾಗಬಹುದು ಅನ್ನುವಂಥ ವಿಷಯವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟತೆ ಇರುವಾಗ ಸಿದ್ದರಾಮಯ್ಯನವರನ್ನು ಅಷ್ಟು ಸಲೀಸಾಗಿ ಇಳಿಸುವಂಥ CM ಗಾದಿಯಿಂದ ಕೆಳಗಿಳಿಸುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿಯವರು ಮಾಡಲಾರರು ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯಗಳಲ್ಲಿ ಉನ್ನತ ಮಟ್ಟದಲ್ಲಿ ಹರಿದಾಡ್ತಾ ಇರೋದು ಕೂಡ ಸತ್ಯ. ಹಾಗಿದ್ದಾಗ ಒಂದು ವೇಳೆ ಸಿದ್ದರಾಮಯ್ಯನವರು ಈ ಒಂದು ಸ್ಥಾನದಿಂದ ಇಳಿಯಲಿಕ್ಕೆ ಮನಸ್ಸು ಮಾಡಿದರೆ ಮುಂದೇನಾಗಬಹುದು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಹೈಕಮಾಂಡು ಹತ್ತು ಕರೆದು ಕೂಡ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸುವಂಥ ಬಹುತೇಕ ಸ್ಪಷ್ಟವಾದ ವಿಚಾರಗಳು ಕೂಡ ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲಿ ಇವೆ. ಹಾಗಿರುವಾಗ ಅಕಸ್ಮಾತ್ ರಾಹುಲ್ ಗಾಂಧಿಯವರೇ ಡಿ.ಕೆ. ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಕಟ್ಟಲಿಕ್ಕೆ ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನವರ ನಿಲುವೇನು ಅನ್ನುವಂಥ ಪ್ರಶ್ನೆ ಎದ್ದಾಗ ಸಿದ್ದರಾಮಯ್ಯನವರು ಇಲ್ಲಿವರೆಗೆ 2 ಸಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರು, ಜೊತೆಗೆ ಮೇ ತಿಂಗಳಲ್ಲಿ 3 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುವಂಥ ಎಲ್ಲ ಮುನ್ಸೂಚನೆಗಳನ್ನು ಹೊಂದಿರತಕ್ಕಂಥ ಒಬ್ಬ ನಾಯಕ. ಹಾಗಿದ್ದಾಗ ಒಂದು ವೇಳೆ ಈ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಆ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿಯು CM ಸ್ಥಾನದಿಂದ ಕೆಳಗಿಳಿಸಿ ಡಿ.ಕೆ.ಗೆ ಪಟ್ಟಗಟ್ಟಿದರೆ ಸಿದ್ದರಾಮಯ್ಯನವರು ಕೋಪಿಸಿಕೊಳ್ಳಬೇಕು ಹಾಗೂ ಅವರು ಪಕ್ಷದಿಂದ ಎಕ್ಸಿಟ್ ಆಗುವಂಥ ವಿಚಾರಗಳು ಕೂಡ ಹೈಕಮಾಂಡ್ ಮನಸ್ಸಿನಲ್ಲಿ ಇವೆ. ಹಾಗಾದರೆ ಒಬ್ಬ ಜನಪ್ರಿಯ ನಾಯಕ, ಅದು ಕೂಡ ಕರ್ನಾಟಕದ ಪ್ರಶ್ನಾತೀತ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಹಾಗೂ ಕರ್ನಾಟಕದಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಬಿಸಿ ತುಪ್ಪವಾಗಿರ್ತಕ್ಕಂಥ ಒಬ್ಬ ನಾಯಕ, ಯಾವುದೇ ಪಕ್ಷದ ನಾಯಕರನ್ನು ಕೂಡ ಮಾತಿನ ಬಾಣಗಳಿಂದ ಹಿಡಿದಿಟ್ಟು
ಅವರನ್ನು ಬಾಯಿ ಮುಚ್ಚಿಸುವಂಥ ಚಾಣಾಕ್ಷತೆಯನ್ನು ಹೊಂದಿರತಕ್ಕಂಥ ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಒಂದು ವೇಳೆ ಪಕ್ಷವನ್ನು ಬಿಟ್ಟು ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಉಳಿಗಾಲವಿಲ್ಲವೆನ್ನುವಂಥ ಮಾತುಗಳು ಕೂಡ ವರಿಷ್ಠ ಮಂಡಳಿಗೆ ಗೊತ್ತಿರತಕ್ಕಂಥದ್ದು. ಆಗಿರುವಾಗ ಒಂದು ವೇಳೆ ಡಿ ಕೆಗೆ ಪಟ್ಟಗಟ್ಟಲಿಕ್ಕೆ ಸಿದ್ದರಾಮಯ್ಯನವರನ್ನು ಒಪ್ಪಿಸಿದರೂ ಕೂಡ ಅವರು ಒಂದು ಷರತ್ತನ್ನು ಹಾಕ್ತಾರೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಸಾಕಷ್ಟು ಗುರುತರವಾದಂಥ ಆಪಾದನೆಗಳಿವೆ. ಹಾಗೂ ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ದಿಲ್ಲಿಯಲ್ಲಿ ಕೇಜ್ರಿವಾಲರಿಗೆ ಆಗಿರತಕ್ಕಂಥ IT-BT ಮತ್ತು ವಿಶೇಷವಾದ ಅಧಿಕಾರಗಳನ್ನು ಬಳಸಿ ಕೇಂದ್ರ ಸರ್ಕಾರ ಅವರನ್ನು ಜೈಲಿಗೆ ಹಾಕುವಂಥ ಸಂಭವವಿದೆ. ಹಾಗಾದಾಗ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನಿರ್ನಾಮವಾಗುವುದರಲ್ಲಿ ಸಂದೇಹವಿಲ್ಲ. ಅದಕ್ಕಾಗಿ ನಾನೇ ಮುಂದುವರಿತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ಬೋದು. ಅಕಸ್ಮಾತ್ ಇಲ್ಲ ಈ ಸಲ ನೀವು ಇಲ್ಲಿ ಇಳಿಲೇಬೇಕು, ಬೇರೆಯವರನ್ನು ನಾವು ಮಾಡ್ತೀವಿ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನಾದರೂ ಕೂಡ ನೀವು ಮಾಡಲಿ, ಅದು ಕೂಡ ಅದಕ್ಕೆ ನನ್ನ ಸಹಮತಿ ಇದೆ ಎನ್ನುವಂಥ ಒಂದು ವಾತಾವರಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಬಾಯಿಂದ ಈ ಒಂದು ಮಾತು ಬಂದರೆ ಅದು ಡಿ ಕೆ ಹೊರತಾಗಿ ಬೇರೆ ಯಾರಾದರೂ ಕೂಡ ಮುಖ್ಯಮಂತ್ರಿಗಳಾಗಬಹುದು. ಹಾಗಾದಾಗ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ನಡೆ ಏನು ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಅವರಿಗೆ ಹಾಲನ್ನು ಕುಡಿಲಿಕ್ಕೆ ಬರದೇ ಇದ್ದರೂ ಕೂಡ ಅದನ್ನು ಉಳಿಸುವಂಥ, ಅದನ್ನು ಕೆಡುವಂಥ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಅಲ್ಲಲ್ಲಿ ಕರ್ನಾಟಕ ಹಾಗೂ ದಿಲ್ಲಿಯ ರಾಜಕೀಯ ಒಂದು ವಲಯಗಳಲ್ಲಿ ಕೇಳಿ ಬರ್ತಾ ಇವೆ. ಜೊತೆಗೆ ಅವರು ದಿಲ್ಲಿಯಲ್ಲಿ ಮಾತನಾಡಿರ್ತಕ್ಕಂಥ ಮಾತಿನ ಮರ್ಮವನ್ನು ನೀವು ತಿಳ್ಕೊಳ್ಬೇಕು. ಯಾಕೆಂದರೆ ನಾನು ದಿಲ್ಲಿಗೆ ಗಾಳಿಯನ್ನು ಕುಡಿಲಿಕ್ಕೆ ಬಂದಿಲ್ಲ, ನಾನು ಯಾರನ್ನು ಭೇಟಿ ಆಗಲಿಕ್ಕೆ ಬಂದೀನಿ, ಯಾರನ್ನು ಭೇಟಿ ಆದಿ ಅನ್ನುವಂಥ ವಿಷಯವನ್ನು ಕೂಡ ನಿಮಗೆ ಹೇಳಲಿಕ್ಕೆ ನನಗೆ ಸಾಧ್ಯವಿಲ್ಲ. ಆದ್ದರಿಂದ ಪ್ರಯತ್ನ ನನ್ನದು, ಫಲಾಫಲ ದೇವ್ರದು ಅನ್ನುವಂಥ ಒಂದು ಧಾರ್ಮಿಕ ಮಾತನ್ನು ಆಡಿದ್ದಾಗ ಅದರ ಒಂದು ಒಳಮರ್ಮವನ್ನು ಅರಿಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ವಿಚಾರ, ನಿಮ್ಮೆಲ್ಲರಿಗೂ ಬಿಟ್ಟುಕೊಟ್ಟಂಥ ಒಂದು ವಿಚಾರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅಕಸ್ಮಾತ್ ಸ್ಥಾನಪಲ್ಲಟ ಮಾಡಿದರೆ, CM ಕುರ್ಚಿಯಿಂದ ಸಿದ್ದರಾಮಯ್ಯನವರನ್ನು ಸ್ಥಾನಪಲ್ಲಟ ಮಾಡಿದರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತ ಭವಿಷ್ಯವಿಲ್ಲ ಎನ್ನುವಂಥ ಮಾತುಗಳು ಕಾಂಗ್ರೆಸ್ ವಲಯಗಳಲ್ಲಿಯೇ ಕೇಳಿ ಬರ್ತಾ ಇವೆ. ಜೊತೆಗೆ ವಿರೋಧ ಪಕ್ಷಗಳಿಗೂ ಕೂಡ ಸಿದ್ದರಾಮಯ್ಯನವರನ್ನು ಇಳಿಸಿದರೆ ಸಲೀಸಾಗಿ ನಾವು ಮುಂದಿನ ಸಲ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನು ತರಬಹುದು ಅನ್ನುವಂಥ ವಿಚಾರಗಳು ಹಾಗೂ ಮಾತುಗಳು ಕೂಡ BJP ವಲಯಗಳಲ್ಲಿ ಹರಿದಾಡ್ತಾ ಇರೋದಂತೂ ಸತ್ಯ. ಹಾಗಿದ್ದಾಗ ಮುಂದೇನಾಗಬಹುದು ಅನ್ನುವಂಥ ಒಂದು ಕಮೆಂಟನ್ನು ನನ್ನ ಜೊತೆಗೆ ನೀವು ಮಾಡಿರಿ. ಆಮೇಲೆ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿಯೊಬ್ಬರು ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನಷ್ಟು ಒಳ್ಳೆಯ ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಹುಮ್ಮಸ್ಸು ಬರ್ತೈತಿ. ಆದ್ದರಿಂದ ಪ್ರತಿಯೊಬ್ಬರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.